ಕನ್ನಡದ ಹಾಸ್ಯ ಕಲಾವಿದ ರಾಕೇಶ್ ಪೂಜಾರಿ ಅವರು ಇನ್ನಿಲ್ಲ ಅಂತ ನಮಗೆ ಮಾಹಿತಿ ದೊರಕ್ತಾ ಇದೆ. ತಡರಾತ್ರಿ 1 ಗಂಟೆ ಹಂಗೆ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಸಂಭವಿಸಿದೆ. ಅವರು ಗೆಳೆಯರೆಲ್ಲ ಸೇರಿಕೊಂಡು ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ರು ಕೂಡ ಅವರ ಪಲ್ಸ್ ರೇಟ್ ಕಡಿಮೆಯಾಗಿ ಅವರು ತೀರ್ಕೊಂಡೋಗಿರೋ ಮಾಹಿತಿ ನಮಗೆ ದೊರಕ್ತಾ ಇದೆ. ಸೊ ರಾಕೇಶ್ ಪೂಜಾರಿ ಅವರು ಚಿಕ್ಕ ವಯಸ್ಸಲ್ಲಿ ಅತಿ ದೊಡ್ಡ ಒಂದು ಹಿರಿಮೆಯನ್ನು ಸಾಧಿಸಿದಂಥವ್ರು. ಅವರು ಹಾಸ್ಯ ಕಲಾವಿದ ಆಗಿ ಎಷ್ಟು ಜನನ ನಗಿಸಿದ್ದಾರೆ, ಇಡೀ ಕರ್ನಾಟಕ ಜನತೆನ ನಗಿಸಿದ್ದಾರೆ. ಅವ್ರಿಗೆ ಈ 34ರ ಎಳೆ ವಯಸ್ಸಿನಲ್ಲಿ ಈ ಥರ ಒಂದು ಹಾರ್ಟ್ ಅಟ್ಯಾಕ್ ಆಗಿರುವಂತಹದ್ದು ಕೇಳಿದರೆ ಮನ ಕುಲುಕು ಅಂತಿದೆ. ಕರ್ನಾಟಕ ಜನ ವಿಪರೀತ ಪ್ರೀತಿಸುತ್ತಿದ್ದರು ಅಂದರೆ ರಾಕೇಶ್ ಪೂಜಾರಿ ಕಾಮಿಡಿ ಅಂತ ಬಂದರೆ. ಅತಿ ಹೆಚ್ಚು ಜಿ ಕನ್ನಡ ಪ್ರಸಾರವಾಗಿರುವಂತಹ ಶೋಗಳಲ್ಲಿ ಜನಪ್ರಿಯ ಕಂಡಿರುವಂತಹ ಹಾಸ್ಯ ಕಲಾವಿದ ಅಂದರೆ ಅದು ರಾಕೇಶ್ ಪೂಜಾರಿ ಬಿಟ್ಟರೆ ಮತ್ತಿನ್ಯಾರೂ ಅಲ್ಲ. ಸೊ ಅವ್ರ ಗೆಳೆಯನ ಒಂದು ಮೆಹಂದಿ ಕಾರ್ಯಕ್ರಮದಲ್ಲಿ ಇರಬೇಕಾದ್ರೆ ತಡರಾತ್ರಿ ಅವ್ರಿಗೆ 1 ಗಂಟೆನಾಗ ಎದೆ ನೋವು ಬರುತ್ತೆ. ಸೊ ಅವರೆಲ್ಲ ಫ್ರೆಂಡ್ಸು ಸೇರಿ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಕೊನೆ ಉಸಿರು ಎಳೆದಿರ್ತಾರೆ. ಉಡುಪಿ ಜಿಲ್ಲೆ ಕಾರ್ಕಳ ತಾಲೂಕು ನಿಟ್ಟೆ ಎಂಬ ಗ್ರಾಮದಲ್ಲಿ ಅವರ ಗೆಳೆಯನ ಒಂದು ಮೆಹಂದಿ ಶಾಸ್ತ್ರ ಇರುತ್ತೆ. ರಾಕೇಶ್ ಪೂಜಾರಿ ಅವರು ಅಲ್ಲಿಗೆ ಹೋಗಿರ್ತಾರೆ. ಪಾಪ ಹೋಗಿರುವಂತಹ ಸಂದರ್ಭದಲ್ಲಿ ಕಾರ್ಯಕ್ರಮ ನಡೀತಾ ಇರುತ್ತೆ. ಈ ಕಾರ್ಯಕ್ರಮದ ನಡುಮಧ್ಯದಲ್ಲಿ ಅವ್ರಿಗೆ ರಾತ್ರಿ 1 ಗಂಟೆ ಸುಮಾರಿನಾಗೆ ಒಂದು ಎದೆನೋವು ಅನ್ನೋದು ಕಾಣಿಸ್ಕೊಳ್ಳುತ್ತೆ. ಸೊ ಈಗ ಕಾಣಿಸ್ಕೊಂಡಂತಹ ಎದೆನೋವು ರಾಕೇಶ್ ಪೂಜಾರಿ ಅವರು ಹೇಳ್ತಾರೆ ಸ್ನೇಹಿತರಿಗೆ ಎದೆನೋವು ಬಂದಿದೆ ಅಂತ. ಸೊ ಎಲ್ಲ ಸೇರಿಸಿ ಅವ್ರನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗೋ ಅಷ್ಟರಲ್ಲಿ ಕೊನೆ ಹೆಸರು ಎಳೆದಿರ್ತಾರೆ.